ನಮಸ್ಕಾರ ವೀಕ್ಷಕರೇ, ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವಂತಹ ಸುದ್ದಿ. ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ಮಹತ್ವಾಕಾಂಕ್ಷೆಯ ಗುರಿಯನ್ನು ಇಟ್ಕೊಂಡಿದ್ದಾರೆ. ಆ ಗುರಿಯನ್ನು ಸಾಧಿಸೋದಕ್ಕೆ ಬಿಜೆಪಿಗೆ ಬರ್ತಾರಾ ಡಿ.ಕೆ. ಅನ್ನುವ ಚರ್ಚೆ ಈಗ ರಾಜಕೀಯದಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಕುಂಭಮೇಳಕ್ಕೆ ತೆರಳಿದ ಬೆನ್ನಲ್ಲೇ ಈ ಒಂದು ಚರ್ಚೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಇನ್ನು ಕಾಂಗ್ರೆಸ್ ವಲಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಬಿರುಗಾಳಿಯನ್ನು ಎಬ್ಬಿಸಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿರುವಂತಹ ಮಾತು. ಆದರೆ ಸಿದ್ದರಾಮಯ್ಯ ಅವರ ಬಣದವರು ಇದಕ್ಕೆ ಸುತಾರಾಂ ಒಪ್ಪೋದಕ್ಕೆ ಸಿದ್ಧವಿಲ್ಲ. ಡಿ.ಕೆ. ಸಿಎಂ ಆಗೋದಕ್ಕೆ ಬಿಡೋದಿಲ್ಲ ಅಂತಿದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಕನಸಿಗೆ ದಲಿತ ಸಿಎಂ ಕೂಗು ಕೂಡ ಅಡ್ಡ ಬಂದಿದೆ. ದಲಿತ ನಾಯಕರೆಲ್ಲ ಡಿ.ಕೆ. ವಿರುದ್ಧವಾಗಿ ನಿಂತಿದ್ದಾರೆ. ಅತ್ತ ಸತೀಶ್ ಜಾರಕಿಹೊಳಿ ಅವರು ಸಹ ಚೆಕ್ಮೇಟ್ ನೀಡಿದ್ದಾರೆ. ಎಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂದರೆ ನವೆಂಬರ್ಗೂ ಮೊದಲೇ ಕಾಂಗ್ರೆಸ್ ವಲಯದಲ್ಲಿ ದೊಡ್ಡ ಯುದ್ಧವಾಗುವಂತಹ ಲಕ್ಷಣಗಳು ಗೋಚರಿಸ್ತಾ ಇದೆ. ಇದರ ನಡುವೆ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ದಾರಿಯನ್ನು ತಾವು ನೋಡಿಕೊಳ್ತಾರಾ? ಕಾರಣ ಸೈಲೆಂಟ್ ಆಗಿ ಬಿಗ್ ಆಪರೇಷನ್ಗೆ ಕೈ ಹಾಕಿದ್ದಾರೆ. ಇದು ಈಗ ಸಂಚಲನ ಮೂಡಿಸಿರೋ ವಿಷಯ. ಹಾಗಾದ್ರೆ ತಮ್ಮ ರಾಜಕೀಯ ತಂತ್ರವನ್ನ ಪ್ರಯೋಗಿಸ್ತಾರಾ ಡಿ.ಕೆ. ಶಿವಕುಮಾರ್? ಮತ್ತೊಂದು ರಾಜಕೀಯದ ಬಿಗ್ ಆಪರೇಷನ್ಗೆ ಸಾಕ್ಷಿ ಆಗುತ್ತಾ ಕರ್ನಾಟಕ? ಸತೀಶ್ ಜಾರಕಿಹೊಳಿ ಅವರ ಅಚ್ಚರಿಯ ನಡೆ ಏನು? ಕೊಟ್ಟ ಮಾತಿಗೆ ತಪ್ಪಿದ್ರ ಸಿದ್ದರಾಮಯ್ಯ ಅಂಡ್ ಟೀಮ್? ಬಿಜೆಪಿಗೆ ಬರ್ತಾರಾ ಡಿ.ಕೆ. ಶಿವಕುಮಾರ್? ಏನಿದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕುಂಭಮೇಳ ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿರುವುದು ನಿಮ್ಮೆಲ್ಲರಿಗೂ ಗೊತ್ತು. ಇತ್ತೀಚೆಗಷ್ಟೇ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಪ್ರಯಾಗ್ರಾಜ್ಗೆ ತೆರಳಿ ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಪಕ್ಷದ ಅಧ್ಯಕ್ಷರು ಪುಣ್ಯ ಸ್ನಾನದ ಕುರಿತಾಗಿ ಲೇವಡಿ ಮಾಡಿದ್ರು ಅದಕ್ಕೆ ತಲೆ ಕೆಡಿಸಿಕೊಳ್ಳದೆ ತಮ್ಮ ನಂಬಿಕೆಯ ಅನುಸಾರ ನಡೆದುಕೊಂಡಿದ್ದಾರೆ. ಆದರೆ ಕುಂಭಮೇಳಕ್ಕೆ ಹೋಗಿದ್ದು ಮಾತ್ರ ರಾಜಕೀಯವಾಗಿ ಖರ್ಗೆ ಅವರಿಗೆ ಭಾರಿ ಮುಖಭಂಗ ಆಗಿದೆ ಅಂತಲೇ ಹೇಳಬಹುದು. ಈ ವಿಚಾರವಾಗಿಯೇ ಬಿಜೆಪಿ ಟೀಕೆ ಮಾಡ್ತಾ ಇದೆ. ಈ ಚರ್ಚೆಯ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಸುದ್ದಿ ಚರ್ಚೆ ಆಗ್ತಿದೆ. ಅದು ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿಗೆ ಬರ್ತಾರಾ ಅನ್ನೋದು. ವೀಕ್ಷಕರೇ, ಈ ಒಂದು ಚರ್ಚೆಯ ಹಿಂದೆ ಹಲವು ಇಂಟ್ರೆಸ್ಟಿಂಗ್ ಕಾರಣಗಳಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿಯೂ ಒಂದಷ್ಟು ಅಚ್ಚರಿಯ ಬೆಳವಣಿಗೆಗಳಾಗ್ತಾ ಇದೆ. ಇದು ಡಿ.ಕೆ. ಅವರ ದಾರಿಗೆ ಅಡ್ಡ ಬರ್ತಿದ್ಯಾ? ಯಾಕಂದ್ರೆ ಹಲವು ವರ್ಷಗಳಿಂದ ಸಿಎಂ ಆಗಬೇಕು ಅನ್ನುವ ಗುರಿ ಸಾಧನೆಗೆ ತಯಾರಿಯನ್ನ ಮಾಡ್ಕೊಂಡು ಬಂದಿದ್ದಾರೆ. ಸಾಕಷ್ಟು ಅಡೆತಡೆಗಳನ್ನೆಲ್ಲ ದಾಟಿ ಈಗ ಡಿ.ಸಿ.ಎಂ ಆಗಿದ್ದಾರೆ. ವೀಕ್ಷಕರೇ, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಫಿಕ್ಸ್ ಅಂತಲೇ ಹೇಳ್ಬೋದು. ಆ ರೀತಿಯಾದಂತಹ ರಾಜಕೀಯ ವಾತಾವರಣ ಸೃಷ್ಟಿಯಾಗಿದೆ. ಆದರೆ ಹೊಸ ಚರ್ಚೆ ಏನಪ್ಪಾ ಅಂದ್ರೆ, ಸಿಎಂ ಆಗೋದು ಕಾಂಗ್ರೆಸ್ ಪಕ್ಷದಿಂದನಾ ಅಥವಾ ಬಿಜೆಪಿಯಿಂದನಾ? ಈ ಒಂದು ಅಚ್ಚರಿಯ ರಾಜಕೀಯ ಸ್ಫೋಟಕ ಸುದ್ದಿಗೆ ಪೂರಕವಾಗುವಂತೆ ಒಂದಷ್ಟು ಪ್ರಬಲವಾದ ಕಾರಣಗಳು ಬೆಳವಣಿಗೆಗಳಾಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿದ್ದು ಸಹ ಈ ಒಂದು ಚರ್ಚೆ ಮತ್ತಷ್ಟು ತೀವ್ರವಾಗುವಂತೆ ಮಾಡಿದೆ. ಕುಂಭಮೇಳದಲ್ಲಿ ಭಾಗಿಯಾಗೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರಿಗೆ ಯೋಗಿ ಸರ್ಕಾರ ಪ್ರತ್ಯೇಕವಾದ ಆಹ್ವಾನವನ್ನ ನೀಡಿತ್ತು. ಉತ್ತರ ಪ್ರದೇಶ ಸರ್ಕಾರದ ಕೈಗಾರಿಕಾ ಸಚಿವ ನಂದಗೋಪಾಲ್ ಗುಪ್ತಾ ಅವರು ಡಿ.ಕೆ.ಶಿ ದಂಪತಿಗಳನ್ನ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದ್ದಾರೆ. ಮಹಾನ್ ದೈವಭಕ್ತ ಡಿ.ಕೆ. ಶಿವಕುಮಾರ್ ಅವರ ಕುಂಭಮೇಳದ ಪುಣ್ಯ ಸ್ನಾನ ಹಲವು ರೀತಿಯಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಖರ್ಗೆ ಅವರು ಲೇವಡಿ ಮಾಡಿದ್ರು. ಖರ್ಗೆ ಅವರ ಮಾತನ್ನ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಅವರು ಸಹ ಸಮರ್ಥನೆ ಮಾಡಿಕೊಂಡಿದ್ರು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮ ನಂಬಿಕೆಯ ಅನುಸಾರ ತಮ್ಮ ದಾರಿಯಲ್ಲಿ ತಾವಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆ, ಅಧಿಕಾರ ಹಂಚಿಕೆಯ ವಿಚಾರ ಭಾರೀ ಚರ್ಚೆ ಆಗ್ತಾ ಇದೆ. ಬರುವ ಮೇ ತಿಂಗಳಿಗೆ ಸರ್ಕಾರ 2 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸುತ್ತೆ. ಈಗಾಗಲೇ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನುವ ಪ್ರಕಾರ ಬರುವ ನವೆಂಬರ್ನಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ತ್ಯಜಿಸಬೇಕು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು. ಆದರೆ ರಾಜಕೀಯವಾಗಿ ಸಾರ್ವಜನಿಕವಾಗಿ ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದ್ರು. ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವುದೇ ಅಧಿಕೃತವಾದ ಸ್ಪಷ್ಟನೆಯನ್ನ ನೀಡ್ತಾ ಇಲ್ಲ. ಹೀಗಾಗಿ ಸದ್ಯಕ್ಕಂತೂ ಪಕ್ಷದಲ್ಲಿ ಎಲ್ಲವೂ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ. ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಿಂದಾಗಿನೇ ಈಗ ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಮತ್ತೊಮ್ಮೆ ಜೋರಾಗಿ ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಜಾತಿ ಹೆಸರಲ್ಲಿ ಸಚಿವರು ಶಾಸಕರು ಗುಟ್ಟಾಗಿ ಸಭೆ ಸೇರಿ ಚರ್ಚೆಗಳನ್ನ ಮಾಡ್ತಿದ್ದಾರೆ. ಹೀಗಾಗಿ ಯಾವುದೇ ಕೋನದಿಂದ ನೋಡಿದ್ರೂ ಕಾಂಗ್ರೆಸ್ನಲ್ಲಿ ಮುಂದಿನ ದಿನಗಳಲ್ಲಿ ಈ ಅಧಿಕಾರ ಹಂಚಿಕೆ ವಿಚಾರವಾಗಿನೇ ಒಂದು ದೊಡ್ಡ ಯುದ್ಧವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದರ ಒಂದು ಭಾಗವಾಗಿ ಈಗ ಪ್ರಮುಖವಾಗಿ ದಲಿತ ನಾಯಕರು ಒಂದಾಗಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲೇ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲೇ ಈ ಒಂದು ಮೀಟಿಂಗ್ ನಡೆದಿದ್ದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ.
ಈ ಹಿಂದೆ ರಾಜ್ಯದಲ್ಲಿ SC/ST ಸಮಾವೇಶವನ್ನು ನಡೆಸೋದಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ದೂರಿನ ಅನ್ವಯ ಹೈಕಮಾಂಡ್ ಅವರನ್ನು ತಣ್ಣಗಾಗಿಸಿತ್ತು. ಆದರೆ ಈಗ ಮತ್ತೊಮ್ಮೆ ರಾಜ್ಯದಲ್ಲಿ SC/ST ಸಮಾವೇಶವನ್ನು ಆಯೋಜಿಸೋದಕ್ಕೆ ಸಚಿವ KN ರಾಜಣ್ಣ, ಸತೀಶ್ ಜಾರಕಿಹೊಳಿ, G ಪರಮೇಶ್ವರ್ ಅವರು ಒಗ್ಗಟ್ಟಿನಿಂದ ಪ್ಲಾನ್ ಹಾಕ್ಕೊಂಡಿದ್ದಾರೆ. ಖರ್ಗೆ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಒಂದು ಗುಂಪಿನಿಂದ ಪರಮೇಶ್ವರ್ ಅವರು ದಲಿತ CM ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಈ ಹಿಂದಿನಿಂದಲೂ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಾಜ್ಯ ಕಾಂಗ್ರೆಸ್ನಲ್ಲಿ CM ಅಭ್ಯರ್ಥಿಗಳ ಪಟ್ಟಿ ದಿನೇ ದಿನೇ ದೊಡ್ಡದಾಗಿ ಬೆಳೀತಾ ಇದೆ. ಬಹಿರಂಗವಾಗಿ ತಾನೂ ಸಹ CM ಆಕಾಂಕ್ಷಿ ಅಂತ ಹಲವು ನಾಯಕರು ಹೇಳ್ಕೊಳ್ತಿದ್ದಾರೆ. ಇವೆಲ್ಲವೂ DK ಶಿವಕುಮಾರ್ ಅವರ ಕನಸಿಗೆ ಮುಳ್ಳಾಗುವಂತಹ ವಿಚಾರಗಳು. ಕೇವಲ ಇದು ಮಾತ್ರವಲ್ಲದೆ KPCC ಕುರ್ಚಿಗೂ ಕಂಟಕ ಎದುರಾಗಿದೆ. ಪರಮೇಶ್ವರ್, KN ರಾಜಣ್ಣ ಹಾಗೆ ಮಹದೇವಪ್ಪ ಅವರು ದೆಹಲಿಗೆ ತೆರಳುವ ಪ್ಲಾನ್ ಹಾಕೊಂಡಿದ್ದಾರೆ. ಅಲ್ಲಿ DK ಶಿ ಅವರ ವಿರುದ್ಧವಾಗಿ ಹೈಕಮಾಂಡ್ಗೆ ಅಹವಾಲನ್ನ ಸಲ್ಲಿಕೆ ಮಾಡಲಿದ್ದಾರೆ ಅನ್ನೋದು ಹೊಸ ಸುದ್ದಿ. ಇಲಾಖೆಯ ಕಾರ್ಯಗಳ ನೆಪದಲ್ಲಿ ದೆಹಲಿ ಪ್ರವಾಸಕ್ಕೆ ಮುಂದಾಗಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳಿ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ. DK ಶಿ ಅವರು ತಾನೇ ನಾಯಕನೆಂಬ ಧೋರಣೆಯನ್ನು ಇಟ್ಕೊಂಡಿದ್ದಾರೆ. ಬೇರೆಯವರ ಅಭಿಪ್ರಾಯಗಳಿಗೆ ಮಣೆ ಹಾಕ್ತಾ ಇಲ್ಲ. ಈ ವಿಚಾರಗಳ ಬಗ್ಗೆ ಹೈಕಮಾಂಡ್ ಬಳಿಯಲ್ಲಿ DK ಶಿ ಅವರ ವಿರುದ್ಧವಾಗಿ ದೂರನ್ನಿಡ್ತಾರೆ ಎನ್ನಲಾಗಿದೆ. ಇದು DK ಶಿವಕುಮಾರ್ ಅವರ ಅಸ್ತಿತ್ವವನ್ನೇ ನಡುಗಿಸುವ ವಿಚಾರ. ಇನ್ನು ಅವರ ಕನಸಿಗೆ ಅಡ್ಡಿಯಾಗಿರುವ ಮತ್ತೊಬ್ರು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಸತೀಶ್ ಜಾರಕಿಹೊಳಿ ಅವರು. KPCCಗೆ ಹೊಸ ಅಧ್ಯಕ್ಷರು ಬೇಕು ಅಂತ ಬಹಿರಂಗವಾಗಿ ಹೇಳಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಆಗಬೇಕು, ಅಭಿಪ್ರಾಯ ಸಂಗ್ರಹ ಮಾಡಿ ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳಬೇಕು ಅಂತ ಬೇಡಿಕೆಯನ್ನು ಇಡ್ತಿದ್ದಾರೆ. ಅವರು ಸಹ ತಾನು ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಪದೇ ಪದೇ ಹೇಳ್ತಿದ್ದಾರೆ. ಇನ್ನು ಇತ್ತೀಚೆಗೆ ನಡೆದಂತಹ ವಾಲ್ಮೀಕಿ ಜಾತ್ರೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಮುಖ್ಯಮಂತ್ರಿ ಅಂತ ಅವರ ಅಭಿಮಾನಿಗಳು ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಆ ಮೂಲಕ ಸತೀಶ್ ಜಾರಕಿಹೊಳಿ ಅವರು ತಮ್ಮದೇ ಆದ ದಾರಿಯಲ್ಲಿ ಸಾಕ್ತಿದ್ದಾರೆ. ಈ ಎಲ್ಲಾ ನಾಯಕರ ಅಡ್ಡಿ ಆತಂಕಗಳಿಂದ DK ಶಿವಕುಮಾರ್ ಅವರು ತಮ್ಮ ದಾರಿಯನ್ನ ನೋಡ್ಕೊಳ್ತಾರಾ? ಈ ಬಗ್ಗೆ ಹೊಸ ಚರ್ಚೆ ಶುರುವಾಗಿದೆ. ಇನ್ನು ಸಿದ್ದರಾಮಯ್ಯ ಅವರ ವಿಚಾರಕ್ಕೆ ಬಂದ್ರೆ ಅಧಿಕಾರ ಬಿಟ್ಟುಕೊಡುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಹಾಗೆ ನೋಡಿದ್ರೆ ಮುಖ್ಯಮಂತ್ರಿಯಾಗಿ 5 ವರ್ಷಗಳ ಅವಧಿಯನ್ನ ತಾನೇ ಪೂರ್ಣಗೊಳಿಸೋದಾಗಿ ಸಿದ್ದರಾಮಯ್ಯ ಅವರು ಹೇಳ್ಕೊಂಡಿದ್ದಾರೆ. ಅವರ ಬೆಂಬಲಿಗರಂತೂ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಧಿಕಾರ ಹಂಚಿಕೆಯ ಯಾವ ಒಪ್ಪಂದನೂ ಆಗಿಲ್ಲ, ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆನೇ ಇಲ್ಲ ಅಂತಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಇತ್ತೀಚೆಗಷ್ಟೇ DK ಶಿವಕುಮಾರ್ ಅವರು ಹೇಳಿದ ಅಧಿಕಾರವನ್ನ ಬಿಟ್ಟುಕೊಡದೇ ಇದ್ದಂತಹ ಸಂದರ್ಭದಲ್ಲಿ ತಾನು ಒದ್ದು ಕಿತ್ಕೊಂಡಿದ್ದೆ ಅಂತ ಅವರ ಈ ಹಿಂದಿನ ರಾಜಕೀಯ ಅನುಭವವನ್ನ ಹೇಳಿಕೊಂಡಿದ್ದನ್ನ ಇಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಹೀಗಾಗಿ ಈಗ ಸಹ ಸಿದ್ದರಾಮಯ್ಯ ಅವರು ಒಂದು ವೇಳೆ ಅಧಿಕಾರವನ್ನು ಬಿಟ್ಟುಕೊಡದೇ ಇದ್ದಲ್ಲಿ DK ಶಿ ಅವರು ತಮ್ಮ ರಾಜಕೀಯ ತಂತ್ರವನ್ನ ಪ್ರಯೋಗಿಸುವಂತಹ ಸಾಧ್ಯತೆ ಇದೆ. ಆಗ ಏನ್ ಮಾಡಬಹುದು? ಇಲ್ಲಿ ಪ್ರಮುಖವಾಗಿ DK ಶಿ ಅವರಿಗೆ ಎದುರಾಗಿರುವಂತಹ ಸವಾಲು ಅಂದ್ರೆ ಅದು ಶಾಸಕರ ಬೆಂಬಲ. ಈ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ನಂತರದಲ್ಲಿ DK ಶಿವಕುಮಾರ್ ಅವರಿದ್ದಾರೆ. ತಮ್ಮ ಮುಖ್ಯಮಂತ್ರಿ ಕನಸಿನ ಹಾದಿಯಲ್ಲಿ ತಮ್ಮ ರಾಜಕೀಯ ದಾಳಗಳನ್ನು ನಿಧಾನವಾಗಿ ಉರುಳಿಸ್ತಾ ಇದ್ದಾರೆ. ಪಕ್ಷದ ಮೇಲಿನ ತಮ್ಮ ಹಿಡಿತವನ್ನ ದಿನೇ ದಿನೇ ಬಿಗಿಗೊಳಿಸ್ತಾ ಇದ್ದಾರೆ. ಸರ್ಕಾರದ ಅಧಿಕಾರದ ಹಂತದಲ್ಲೂ ತಮ್ಮ ಬಿಗಿ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಯುವ ಕಾಂಗ್ರೆಸ್ ಅಧ್ಯಕ್ಷರ ಚುನಾವಣೆಯಲ್ಲೂ ಸಿದ್ದರಾಮಯ್ಯ ಅವರ ಗುಂಪಿನ ಕೈ ಮೇಲಾಗದಂತೆ ನೋಡಿಕೊಂಡಿದ್ದಾರೆ. ತಮ್ಮ ಶಿಷ್ಯ ಮಂಜುನಾಥ್ ಅವರು ಅಧ್ಯಕ್ಷರಾಗುವಂತೆ ಮಾಡಿದ್ರು. ಇದಲ್ಲದೆ ಮುಂದಿನ ಕರ್ನಾಟಕ ಹಾಲು ಉತ್ಪಾದನಾ ಒಕ್ಕೂಟದ ಚುನಾವಣೆಯಲ್ಲೂ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಬೆಂಬಲಿಗನನ್ನ ಕೂರಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲದೆ ಇದಕ್ಕೂ ಪ್ರಮುಖವಾಗಿ ತಮ್ಮ ಆ ಒಂದು ಕನಸಿನ ಒಂದು ಭಾಗವಾಗಿನೇ ಬಿಗ್ ಆಪರೇಷನ್ಗೆ ಕೈ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಜೆಟ್ ಅಧಿವೇಶನದ ನಂತರದಲ್ಲಿ JDSನಲ್ಲಿರುವ 12 ಶಾಸಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರ್ತಿದ್ದಾರೆ ಅನ್ನುವ ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಇದರ ಹಿಂದೆ 2 ಉದ್ದೇಶ ಇದೆ. ಒಂದು, JDS ಅನ್ನ ದುರ್ಬಲಗೊಳಿಸಬೇಕು. ಒಮ್ಮೆ JDSನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದ್ದೇ ಆದಲ್ಲಿ, ಪಕ್ಷ ಇಬ್ಬಾಗ ಆಗಿದ್ದೇ ಆದಲ್ಲಿ ಅದರ ರಾಜಕೀಯ ಲಾಭ ನೇರವಾಗಿ ಸಿದ್ದರಾಮಯ್ಯ ಅವರಿಗಿಂತ DK ಶಿವಕುಮಾರ್ ಅವರಿಗೆ ಲಾಭ ಜಾಸ್ತಿ. ವೀಕ್ಷಕರೇ, ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ ಈ 12 ಶಾಸಕರನ್ನ ಅವರು ಕಾಂಗ್ರೆಸ್ಗೆ ಕರೆತರ್ತಿದ್ದಾರೆ ಅನ್ನೋದಕ್ಕಿಂತ ಅವರೆಲ್ಲರೂ ತಮಗೆ ಬೆಂಬಲ ಅಂದ್ರೆ DK ಶಿವಕುಮಾರ್ ಅವರಿಗೆ ಬೆಂಬಲ ನೀಡ್ತಾರೆ ಅನ್ನೋದು ಗಮನಿಸಬೇಕಾದ ವಿಚಾರ. ಆಗ DK ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರ ಸಂಖ್ಯೆ ಹೆಚ್ಚಾಗುತ್ತೆ. ಇದು ಅವರ ರಾಜಕೀಯ ಲೆಕ್ಕಾಚಾರ. ಹಳೆ ಮೈಸೂರು ಭಾಗದಲ್ಲಿ ಈ ಆಪರೇಷನ್ ಹಸ್ತದ ಬಗ್ಗೆ ಹಲವು ದಿನಗಳಿಂದ ಮಾತುಗಳು ಕೇಳಿ ಬರ್ತಾ ಇದ್ವು. ಇತ್ತೀಚೆಗೆ ನಡೆದಂತಹ ಕೃತಜ್ಞತಾ ಸಮಾವೇಶದಲ್ಲಿ DK ಶಿವಕುಮಾರ್ ಅವರು ಬಹಿರಂಗವಾಗಿ JDS ಶಾಸಕರಿಗೆ ಆಫರ್ ಅನ್ನು ನೀಡಿದ್ದಾರೆ. ಆ ರೀತಿ ಆಗಿದ್ದೇ ಆದಲ್ಲಿ ಪಕ್ಷದಲ್ಲಿ DK ಅವರ ಬಲ ಹೆಚ್ಚಾಗುತ್ತೆ, CM ಕುರ್ಚಿಗೆ ಪ್ರಬಲ ಪೈಪೋಟಿ ಆಗ್ತಾರೆ. ಆಗಲೂ ಅಧಿಕಾರ ಬಿಟ್ಟುಕೊಡದೆ ಇದ್ದಲ್ಲಿ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬಿರುಗಾಳಿ ಏಳುವಂತಹ ಸಾಧ್ಯತೆ ಇದೆ. ಈ ಎಲ್ಲಾ ವಿಚಾರಗಳೇ ಈಗ DK ಶಿವಕುಮಾರ್ ಅವರು BJP ಜೊತೆಗೇನಾದರೂ ಕೈ ಜೋಡಿಸ್ತಾರಾ ಅನ್ನುವ ಚರ್ಚೆಗೆ ಮುನ್ನುಡಿ ಬರೆದಿದೆ. ಒಟ್ಟಾರೆಯಾಗಿ ರಾಜಕೀಯದಲ್ಲಿ ಹಲವು ತಂತ್ರಗಳನ್ನು ಬಲ್ಲಂತಹ DK ಶಿವಕುಮಾರ್ ಅವರು ಯಾವ ರೀತಿಯಾಗಿ ಹೆಜ್ಜೆ ಇಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಮುಂದಿನ 2-3 ತಿಂಗಳಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಇನ್ನು ವೀಕ್ಷಕರೇ, ಕುಂಭಮೇಳದಲ್ಲೂ DK ಶಿವಕುಮಾರ್ ಅವರ ಬೆಂಬಲಿಗರು ಪ್ರಾರ್ಥನೆಯನ್ನ ಮಾಡಿದ್ದಾರೆ.
ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಪೋಸ್ಟರನ್ನು ಪ್ರದರ್ಶನ ಮಾಡಿದ್ದಾರೆ. ಒಟ್ಟಾರೆಯಾಗಿ ತಮಗೆ ಎದುರಾಗುತ್ತಿರುವಂತಹ ಅಡ್ಡಿಗಳಿಂದಾಗಿಯೇ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ರಾಜಕೀಯದಲ್ಲಿ ಓರ್ವ ಪ್ರಬಲ ರಾಜಕೀಯ ಶಕ್ತಿಯಾಗಿ ಹೊರಹೊಮ್ಮೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾದರೆ ವೀಕ್ಷಕರೇ, ಇಂತಹದೊಂದು ರಾಜಕೀಯ ಚರ್ಚೆಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.